ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕಥೆಗಳ ಇವತ್ತು ಮಕ್ಕಳು ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ. ಅದರ ನೀತಿ ಕತೆ ಇಲ್ಲಲ್ಲಿ ಕೇವಲ ಬಡದಾಟ ಕೆಟ್ಟ ವಿಷಯಗಳೇ ಆ ಟಿ ವಿಯಲ್ಲಿ ಮಕ್ಕಳು ಮನೋರಂಜನೆಯನ್ನು ನೋಡ್ತಾ ಇದ್ದಾರೆ. ಅಜ್ಜಿ ಅಂದರು ಕಥೆಗಳನ್ನು ಹೇಳಬೇಕು. ಈಗ ಮೊದಲನೇ ಕತೆ ಯಾವುದು ಅಂತಂದರೆ ಸರಾಯಿ ಎಲ್ಲಿ ಹುಟ್ಟಿತು ಅನ್ನುವಂಥ ಪ್ರಶ್ನೆ ಇದೆ ಕುಡುಕರಿಗೆ. ಅದರ ಒಂದು ಗಿಡದ ಕೆಳಗೆ ಸರಾಯಿ ಹುಟ್ಟಿತು. ಆಗ ಆ ಗಿಡದ ಮೇಲೆ ಒಂದು ಗಿಳಿ ಇತ್ತು, ನಂತರ ಒಂದು ಕೋಗಿಲೆ ಇತ್ತು, ನಂತರ ಅದರ ಕೆಳಗೆ ಒಂದು ಶಿವ ಇತ್ತು, ನಂತರ ಶಿವ ಬದಿಗೆ ಒಂದು ಹಂದಿ ವಾಸವಾಗ್ತಾಯಿತ್ತು ಎಷ್ಟೋ ವರ್ಷಗಳವರೆಗೆ. ಏನು ಸರಾಯಿ ತಯಾರು ಮಾಡ್ತಿದ್ರು ಅದರ ಕೆಳಗಿತ್ತು. ಆಗ ಒಂದು ಸಿಡಿಲು ಬಂದ ಆ ಮರ ಎಲ್ಲ ಸುಟ್ಟು ಹೋತು. ಅದರ ಜೊತೆಗೆ ಆ ಎರಡು ಪಕ್ಷಿಗಳು ಮತ್ತು ಎರಡು ಪ್ರಾಣಿಗಳು ಕೂಡ ಸತ್ತು ಹೋದ ನಂತರ ಆ ಸರಾಯಿ ಆತ್ಮ ಆ 4 ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಸೇರ್ಕೊಂಡು ಬಿಡ್ತು. ಅದಕ್ಕಾಗಿ ಮನುಷ್ಯ 2 ಪೆಗ್ ಹೊಡೆದಂದ್ರೆ ಗಿಳಿಗತ್ತಲೆ ಮಾತಾಡ್ತಾನೆ, ನಂತರ 3ನೇ ಪೆಗ್ ಹೊಡೆದಂದರೆ ಕೋಗಿಲೆಗತ್ತಲೆ ಮಾತಾಡ್ತಾನೆ, ನಂತರ 4ನೇ ಪೆಗ್ ಹೊಡೆದಂದರೆ ಹುಲಿಗತ್ತಲೆ ಮಾತಾಡ್ತಾನೆ. ಯಾಕಂದ್ರೆ ನಾನೇ ಡಾನ, ನಾನೇ ಊರಿಗೆಲ್ಲ. 4ನೇ ಪೆಗ್ ಹೊಡೆದಂದರೆ ಹಂದಿಗಳು ಯಾವ ರೀತಿ ಹೊಲಸಾಗಿ ಬೀಳ್ತಾವೆ ಹಂಗೆ ಹೋಗಿ ಮಲ್ಕೋತಾನೆ. ಹಿಂಗೆ ಯಾಕೆ ಆಗ್ತದೆ ಅಂದರೆ ಅವು ಪಕ್ಷಿಗಳ ಆತ್ಮಗಳು ಆ ಸರಾಯಿಯಲ್ಲಿ ಹೊಕ್ಕಿರ್ತವೆ. ಅದಕ್ಕೆ ಕುಡುಕ ಮನುಷ್ಯನಿಗೆ ಗೊತ್ತಿಲ್ಲ 2 ಪೆಗ್ ಹೊಡೆದ್ರೆ 3 ಪೆಗ್ ಹೊಡೆದ್ರೆ 4 ಪೆಗ್ ಹೊಡೆದ್ರೆ ಏನೇನು ಪರಿಸ್ಥಿತಿ ಆಗ್ತೈತೆ. ಯಾಕಂದ್ರೆ ಆ ಪ್ರಾಣಿಗಳಲ್ಲಿ ಆ ಆತ್ಮಗಳು ಸೇರಿಕೊಂಡು ಬಿಟ್ಟಿದ್ದು. ಕುಡುಕರು ಇದನ್ನು ಗಮನಿಸಬೇಕು. ಇನ್ನು 2ನೇ ಕತೆ ಏನಂತಂದರೆ, ಒಮ್ಮೆ ಒಬ್ಬ ಬಡವ ತನ್ನ ಮಗನ ಜಾತ್ರೆಗೆ ಕರ್ಕೊಂಡು ಹೋಗಿರ್ತಾನೆ. ಅದ್ರ ಕೇವಲ 5 ರೂಪಾಯಿ ಆತನ ಕಿಸೆಯಲ್ಲಿರ್ತವೆ. ಅದರ ಮಗ ಮಾತ್ರ ಅದನ್ನು ಬೇಕು ಇದು ಬೇಕಂತೇಳಿ ಅಳ್ತಾ ಇರ್ತಾನೆ. ಆಗ ಯಾವುದೂ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ನಿಧಾನವಾಗಿ ಆ ಮಗು ಕೈಯಿಂದ ಜಾರಿಕೊಂಡು ಜಾತ್ರೆಯಲ್ಲಿ ಹೋಗ್ತದೆ. ತಂದೆ ಹುಡುಕಾಡ್ತಾನೆ, ಮಗು ಸಿಗ್ತಾ ಇಲ್ಲ. ಆದರೆ ಮಗು ಮಾತ್ರ ಅಳ್ಕೋತಾ ಅಲ್ಲಿ ಇಲ್ಲಿ ಅಡ್ಡಾಡ್ತೈತೆ. ಅದಾಗ ಜಾತ್ರೆಯಲ್ಲಿರ್ತಕ್ಕಂಥ ಜನ ಏನು ಬೇಕಪ್ಪ ನಿನಗೆ ಅಂತೇಳಿ ಅವರು ಒಬ್ಬರು ಐಸ್ ಕ್ರೀಮ್ ಕೊಡಿಸ್ತಾರೆ, ಒಬ್ಬರು ಜೋಕಾಲಿ ಆಡಿಸ್ತಾರೆ, ಇನ್ನೊಬ್ಬರು ಗೊಂಬೆ ಕೊಡಿಸ್ತಾರೆ, ಇನ್ನೊಬ್ಬರು ತನಗೆ ಬೇಕಾದಂಥ ವಸ್ತುಗಳನ್ನು ಕೊಡ್ತಾರೆ. ಹೀಗಾಗಿ ಆ ಮಗು ಸಮಾಧಾನದಿಂದ ಆ ಜಾತ್ರೆಯಲ್ಲಿ ತಿರುಗಾಡ್ತಾ ಇತ್ತು. ಪೊಲೀಸರು ನೋಡಿ ಪಾಲಕನಿಗೆ ಆ ಇದರಲ್ಲಿ ಸ್ಪೀಕರ್ದಲ್ಲಿ ಕರೆ ಮಾಡ್ತಾರೆ, ಮಗು ಕಳೆದುಕೊಂಡಿದೆ, ನೀವು ಬಂದು ತೆಗೆದುಕೊಂಡು ಹೋಗ್ಬೇಕಂತೇಳಿ. ಆವಾಗ ಆ ಪಾಲಕ ಅಲ್ಲೆಲ್ಲೇ ಹುಡುಕಿರ್ತಾನೆ. ಆ ಮಗು ಸಿಕ್ಕ ನಂತರ ಸಂತೋಷದಿಂದ ಇರ್ತಾನೆ. ಆ ಮಗುನ ಕೈಯಲ್ಲಿ ನೋಡ್ತಾನೆ ಇಷ್ಟೊಂದು ಆಟಿಕೆ ಸಾಮಾನುಗಳು ಹೇಗೆ ಬಂದು ಅಂತಂದರೆ ದೇವರು ಕೊಟ್ಟಿರಬೇಕು ಅಂಥೇಳಿ. ಅಂದರೆ ಯಾರ್ಯಾರಿಗೆ ಕಷ್ಟ ಇರ್ತೈತೆ ಆವಾಗ ದೇವರ ಅಲ್ಲಿ ಇದ್ದೇ ಇರ್ತಾನೆ. ಆ ಮಗುವಿಗೆ ಅದನ್ನು ಜಾತ್ರೆಯಲ್ಲಿ ಆ ಜನ ದೇವರ ಸಮಾನವಾಗಿ ಕಂಡಿದ್ರು. ಅಂದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಸಂಕಷ್ಟ ಕಾಲದಲ್ಲಿ ಕೂಡ ಕೈ ಹಿಡ್ತಾನೆ ಅನ್ನೋದು ಈ ಒಂದು ಕಥೆಯ ತಾತ್ಪರ್ಯ. ಇನ್ನು 3ನೇ ಕತೆ, ಒಂದು ಊರಲ್ಲಿ ಒಬ್ಬ ಹುಡುಗಿದ್ದ. ಅವನಿಗೆ 10,000 ರೂಪಾಯಿ ಬೇಕಾಗಿತ್ತು. ಆವಾಗ ಅವನು ಏನು ಮಾಡ್ತಿದ್ದ, ಒಂದು ಬಲೂನ ಕಟ್ಟಿ ಮೇಲೆ ಹಾರಿಸ್ತಿದ್ದ. ದೇವ್ರಿಗೆ ಕೇಳ್ಕೊತಿದ್ದ, ನನಗೆ 10,000 ರೂಪಾಯಿ ನೀವು ಬೇಕಾಗಿದೆ ಅಂಥೇಳಿ ಅದ್ರ ಮೇಲೆ ಬರಿತಿದ್ದ, ಕೆಳಗೆ ಅಡ್ರೆಸ್ ಬರಿತಿದ್ದ. ಹಿಂಗೆ ದಿವಸ ಒಂದು ಪುಗ್ಗ ಗಾಳಿಯಲ್ಲಿ ಹಾರಿಸಿಬಿಡ್ತಿದ್ದ. ಹೀಗಾಗಿ ಅಲ್ಲಿ ಬದುಕಿರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೀಳ್ತಿತ್ತು. ಪೊಲೀಸರು ನೋಡ್ತಿದ್ರು, ಅದನ್ನು ಓದ್ತಿದ್ರು. 10,000 ರೂಪಾಯಿ ಬೇಕಾಗಿದೆ ದೇವರೇ ನನಗೆ ಕರುಣಿಸು ಅಂತ ಬರೆದಿದ್ದಾನೆ. ನಂತರ ಕೆಳಗೆ ಅಡ್ರೆಸ್ ಬರೆದಾನೆ ಹುಡುಗ. ದಿವಸ ಅದನ್ನು ಮಾಡ್ತಿದ್ದ. ಕನಿಷ್ಠ 2 ವರ್ಷ ಇದನ್ನು ಮಾಡಿದಾನೆ ಅವನು. ಆವಾಗ ಪೊಲೀಸರಿಗೂ ಸಾಕಬೇಕಾಯಿತು. ಏನಾದರೂ ಮಾಡಿ ಆ ಠಾಣೆಯಲ್ಲಿ ಪಿ ಸಿಗಳ ಕಡೆಯಿಂದ, ಹವಾಲ್ದಾರ್ ಕಡೆಯಿಂದ, ASI ಕಡೆಯಿಂದ, PSI ಕಡೆಯಿಂದ ಕಲೆಕ್ಟ್ ಮಾಡಿ 5,000 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ನಂತರ ಆ ಹುಡುಗನ ಅಡ್ರೆಸ್ ಹಿಡ್ಕೊಂಡು ಹೋಗಿ ಕೊಡ್ತಾನೆ. ಆವಾಗ ಹುಡುಗ ತೆಗೆದುಕೊಂಡು ಸಂತೋಷ ಪಡ್ತಾನೆ. ಅದರ ಮರುದಿವ್ಸ ಮತ್ತೆ ಬಲೂನ ಹಾರಿಸಿಬಿಡ್ತಾನೆ. ಆವಾಗ ದೇವ್ರು ಏನು ಕೇಳ್ತಾನೆ, ನಾನು ಕೇಳಿದ್ದು 10,000, ಆದರೆ ನೀವು ಪೊಲೀಸರಿಗೆ ನೀವು 10,000 ಕೊಟ್ಟಿದ್ರೆ ಅವರು 5,000 ಕಟ್ ಮಾಡಿ ನನಗೆ ಕೊಟ್ಟಿದ್ದಾರೆ, ಕೊಡೋದಿದ್ದರೆ ಎಲ್ಲನ ಕೊಡಬೇಕಾಗಿತ್ತು ಅಂಥೇಳಿ. ಆವಾಗ ಪೊಲೀಸರು ಹನೆ ಬಡ್ಕೋತಾರೆ. ಇಂಥ ಒಂದು ನೀತಿ ಕಥೆಗಳನ್ನು ಮಕ್ಕಳಿಗೆ ಹೇಳಿದರೆ ಮಕ್ಕಳು ಚುರುಕುತನವನ್ನು ಬೆಳೆಸ್ಕೊಳ್ತವೆ, ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತವೆ, ಬದುಕುವ ರೀತಿಯನ್ನು ಅವು ಕಲಿತುಕೊಳ್ತವೆ. ಚಿಕ್ಕವರಿರುವಾಗಲೇ
ಇಂಥ ಕಥೆಗಳನ್ನು ಹೇಳಬೇಕು ಅಂತೇಳಿ ಕೇಳ್ಕೊತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.